ಸೊ ಹಲೋ ವಾಟ್ ಇಸ್ ಅ ಫ್ಯಾಮ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿ ಫೈನ್ ಆಗಿದ್ದೀನಿ ಅಂತ ಎಲ್ಲ ವ್ಲಾಗಲ್ಲಿ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಿದ್ದೆ. ಬಟ್ 2 days ನನಗಂತೂ ಟಯರ್ಡ್, ಏನೇನು ಆಗಬಾರ್ದಾಗಿತ್ತು ಎಲ್ಲ ಸೈಕ್ ಆಗಿಬಿಟ್ಟಿತ್ತು. ಅಂದರೆ ಏನಿಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಒಂದು ಫ್ಲೋಲ್ಲಿ ಹೋಗ್ತಾ ಇರುತ್ತೆ. ಪಾಪಮ್ಮ ಆಚೆ ಹೋಗಿದ್ದಾಳೆ. ಈಗ ಫ್ರೆಶ್ ಅಪ್ ಆಗಿ ಮೇಗಡೆ ಎಲ್ಲ ವಾಶ್ರೂಮ್ ರೆಡಿ ಮಾಡಿ, ಈ ಕಡೆ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡಿದ್ದೀನಿ. ನೀಟಾಗಿ ಒಂದೊಳ್ಳೆ ಪ್ಲ್ಯಾನ್ ಇದೆ. ಬಟ್ ಇಲ್ಲಿ ತೋರ್ಸೋಕ್ಕಾಗಲ್ಲ, ಯಾಕಂತಂದರೆ ನೀಟಾಗಿ ಇನ್ನೂ ಫಿನಿಶಿಂಗ್ ಎಲ್ಲ ಆಗ್ತಿಲ್ಲ. ಆಗ್ತಾ ತೋರಿಸ್ತೀನಿ, ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ಗೈಸ್. ಬಟ್ ನಾನು ನಿನ್ನೆ ವ್ಲಾಗ್ನ ಸ್ಟಾಪ್ ಮಾಡಿದ್ದೀನಿ. ಸಖತ್ತು ಗಿಲ್ಟ್ ಆಗ್ತಾಯಿದೆ. ಐ ಆಮ್ ರಿಯಲ್ ಸಾರಿ. ಬಟ್ ಅನಿಸ್ತು ಅರ್ಥ ಮಾಡ್ಕೋತೀರಾ ಅಂದ್ಕೊಂಡಿದ್ದೀನಿ, ಯಾಕಂತಂದರೆ ಸಖತ್ತು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಏನು ಬೇಕು ಏನೇನೆಲ್ಲ ಆಗ್ಬಿಟ್ಟಿತ್ತು. ಸೊ ಅದನ್ನೇ ಹೇಳ್ಕೊತೀನಿ. ಬನ್ನಿ, ಇವತ್ತು ಕ್ಲಾಸ್ಗೆ ಹೋಗಬೇಕು, ಟಿಫನ್ ಮಾಡಬೇಕು, ಎಲ್ಲ ರೆಡಿ ಮಾಡಿದ್ದೆ ಪಾಪಮ್ಮ. ಲೆಟ್ಸ್ ಗೋ. ನೆಕ್ಸ್ಟ್ ಏನು ಪ್ಲ್ಯಾನ್ ಅಂತ ಮಾಡುವ. ರೆಡಿ ಮೇಡಮ್, ಹಾಯ್ ಮಾಡಿ. ಯಾರು ಏನು ಟೈಲ್ಸ್ ಅವರಾ? ಟೈಲ್ಸ್ ಅವ್ರು ಕಾಲ್ ಮಾಡಿದ್ರೆ. ಹಲೋ ಸರ್, ಟೈಲ್ಸ್ ಬೇಕಾಗಿತ್ತು ನನಗೆ. ಇಲ್ಲ, ಮನೆ ವರ್ಕು ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಟೈಲ್ಸಿಗೆ ಕಾಲ್ ಮಾಡ್ತಾಯಿದ್ದೆ. ಸೊ ಅಲ್ಲಿ ಕಾಲ್ ಮಾಡಿ ಮಾತಾಡಿದ್ದೀನಿ. ಅಲ್ಲಿಗೆ ವಿಸಿಟ್ ಮಾಡಬೇಕು. ಬನ್ನಿ, ಲೊಕೇಶನ್ಗೆ ವಿಸಿಟ್ ಮಾಡೋಣ. ಅದಾದಮೇಲೆ ಇವತ್ತಿನ ಡೇ ಅಲ್ಲಿ ಕ್ಲಾಸ್ಗೆ ಹೋಗಬೇಕು. ಕ್ಲಾಸ್ ವರ್ಕ್ ಇದೆ, ಇವತ್ತು ಆ್ಯಕ್ಚುಲಿ ಡ್ಯಾನ್ಸ್ ಇರೋದ್ರಿಂದ ನಾರ್ಮಲ್ ಕ್ಲಾಸ್ ಇರುತ್ತೆ. ಅದಾದ ಸ್ವಲ್ಪ ಮನೆ ಕ್ಲೀನಿಂಗ್ ಇರುತ್ತೆ. ಅದು ಬಿಟ್ಟರೆ ಇವತ್ತೊಂದು ಬರ್ಡೇ ಇದೆ, ನಮ್ಮ ಅಕ್ಕನ ಬರ್ಡೇ. ಸೊ ಅಲ್ಲಿಗೆ ಬೇರೆ ಹೋಗಬೇಕು. ಲೆಟ್ಸ್ ಗೋ. ಹೇಗಿರುತ್ತೆ ಇವತ್ತು? ನಮ್ಮ ಬ್ರದರ್ ಒಬ್ಬರು ಬಂದಿದ್ದಾರೆ, ಚಂದ್ರು ಅಂತ. ಅವ್ರನ್ನ ತೋರಿಸ್ತೀನಿ, ಇನ್ವೈಟ್ ಮಾಡ್ತೀನಿ ನಿಮಗೆ. ಸೊ ಸರಿ, ಇಂಟ್ರೊಡ್ಯೂಸ್ ಮಾಡ್ತೀನಿ. ಲೆಟ್ಸ್ ಗೋ. ಪಾಪಮ್ಮ, ಓಯ್ ಸ್ನಾನ ಮಾಡಿಸಿದ್ದೆ ಅವಳಿಗೆ. ಹಾಂ, ನನಗೆ ಎಷ್ಟು ಕ್ಯೂಟಾಗಿದ್ದು. ಅಯ್ಯೋ ಹಾಳಾಗಲ್ವ ಇದು ನೀರು ಹಾಕಿದ್ರೆ? ಯಾರು ಬೇಕು ಅಂದರೆ ದೇವ್ರಿಗೆ ಏನು ಬೇಕು? ಏನಕ್ಕೆ ಬೇಕು? ಎಲ್ಲಿ ದೇವ್ರಿಗ? ಯಾವ ದೇವ್ರಿಗೆ? ದೇವ್ರು ಹಾಕ್ತೀರ ಇದನ್ನ? ಇದು ವಿಷ ಅಂತಾರೆ ಇದನ್ನ ವಿಷ ಅಂತಾರೆ. ಹೂವು ವಿಷ ಇಲ್ವಾ? ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ, ಇದು ನಾವು ವಿಷ ಅಂತಿದ್ರೆ ಅದಕ್ಕೋಸ್ಕರನೇ. ಬಟ್ ಶ್ರೇಷ್ಠ. ಲಿಯೋ ಬೈಲಿ, ಅವ್ರ ಜೊತೆ ಹೋಗು. ನಾನು ಬೇಕಾದ್ರೆ ಎಲ್ಲರೂ ಹೆಂಗೆ ಹೋಗೋದು? ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಬೈಲಿಕ್ಕೆ ಎಲ್ಲ ಹೋಗಿರೋದು. ಪಾಸ್ಟ್ ಬಿಡ್ತೆ. ಬಾ ಬಾಮ. ಗೊಂಬೆ ಗಸಿದು, ಗೊಂಬೆ ಅವಳು ಆರಾಮಾಗಿ ಕೂತ್ಕೊಳ್ಬಿಡು, ಗೊಂಬೆ ಥರ. ಲಿಯೋಮಿ ಬರಲ್ಲ ಅವಳು. ಏಯ್ ಹೊಡಿಬಾರ್ದು ಪಾಪ ಅವಳಿಗೆ, ಮತ್ತೆ ಬೇಜಾರಾಯ್ತಲ್ಲ ಅವಳು. ಏನ್ ಬೇಜಾರಾಗುತ್ತೆ? ಬುದ್ಧಿ ಕಲಿತಿರೋದು. ಬರಲ್ಲ ಸುಮ್ಮನೆ ಇರೋಂಗ ಆಡ್ಬೇಡ ಅಲ್ಲಿ. ಹಿಂಗಾರ ಮಾಡ್ಕೊಳ್ಳಿ ಗೈಸ್. ಅವರಿಬ್ರು ಮಧ್ಯದಲ್ಲಿ ನಾನು ಹೋಗಲ್ಲ. ನೋಡಿ ಸಕ್ಕ ಟೈಮ್ ಆಗಿಬಿಟ್ಟಿದೆ. ಟಿಫನ್ ಮಾಡ್ಕೊಂಡು ಅಂತ ಬಂದಿದ್ದೀವಿ. ಟಿಫನ್ ಮಾಡ್ಕೊಂಡು ಕ್ಲೀನಿಂಗ್ ಎಲ್ಲ ಮಾಡಾಯ್ತು, ಮಾಡ್ತಾ ಇದ್ದೀವಿ. ಟಿಫನ್ ಎಲ್ಲ ಮಾಡಾಯ್ತು. ಕ್ಲಾಸ್ಗೆ ಓಡಬೇಕು. ನೋಡಿ ಮೇಡಮ್ ಅರ್ಜೆಂಟ್ ತಿಂತವ್ರೆ. ಒಂದು ಇಷ್ಟು ಕ್ಲಾಸ್ಗೆ ಬಂದಿದ್ದೀನಿ. ಈಗ ಮಕ್ಕಳು ಆಲ್ರೆಡಿ ಬಂದ್ಬಿಟ್ರು. ಇವತ್ತು ಬೇಗ ಬಂದ್ಬಿಟ್ಟು, ಅಂದರೆ ನಾನೊಂದು 2 minutes ಲೇಟ್ ಆಗಿದೆ ಅಷ್ಟೇ. ಕ್ಲಾಸ್ ಮಾಡ್ತೀವಿ ಫಸ್ಟ್. ಅಯ್ಯೋ ಗೈಸ್, ಫೋನ್ ಬಿಟ್ಬಿಡೋದು ನಮ್ಮ ವ್ಲಾಗ್ನ ಫಸ್ಟ್ ಟೈಮ್ ನೋಡಿಲ್ಲಲ್ಲ ಇನ್ನೂ. ನೋಡಿ ಗೈಸ್, ಈ ಥರ ಸ್ಟೂಡೆಂಟ್ಸ್ ಎಲ್ಲ ಮಾಡಿದ್ದೀನಿ ಇರ್ತೀವಿ ನಾವು. ಏನೂ ಮಾಡೋಕ್ಕಾಗಲ್ಲ. ಇವ್ರನ್ನ ಅವರು ನೋಡಿರ್ತಾರೆ, ನೋಡಿಲ್ವಾ? ಹಾಂ, ಇವರು ನೋಡಿದ್ದಾರೆ. ಹಾಂ, ಕಥ ಬಂದರು. ಆಯ್ ಮಾಡಿ. ಆಯ್ ಮಾಡಿ, ಬಾಯ್. ಆಯ್ ಮಾಡು. ರೀಲ್ಸ್ ಯಾವ ಚೆನ್ನಾಗಿ ಮಾಡೋದು? ನಿಜ ಹೇಳ್ಬೇಕು. ಹಾಂ, ಹಂಗೆ ಕಣ್ಣಲ್ಲಿ ನೋಡಿದ್ರು ಅಂದರೆ ನೋಡಿ ಗಾಯ್ಸ್, ನಮಗೆ ಸಪೋರ್ಟೇ ಇಲ್ಲ. ಹೌದಾ? ಥ್ಯಾಂಕ್ ಯು. ಇವನು ನೋಡಲ್ಲ, ಇವ್ರ ಮಮ್ಮಿ ನೋಡ್ತಾರಂತೆ. ಇವನು ಬರೀ ಕಾಟ ನೋಡೋದೇ ಆಗೈತೆ ಒಂದು. ಕ್ಲಾಸ್ ಮಿಸ್ಕೊಂಡು ಈಗ ಮೇಡಮ್ ಅವರು ಏನೋ ಜ್ಯೂಸ್ ಕುಡಿಬೇಕು. ಇಲ್ಲೇ ಬಾ ಜ್ಯೂಸ್ ಕುಡಿಬೇಕು ಅಂತ ಅಂದರು. ಸೊ ಅದಕ್ಕೇನೆ ಜ್ಯೂಸ್ ಕುಡಿ. ಬನ್ನಿ ಅಂದ್ಬಿಟ್ಟು ದೂರ ಕೂತಿರೋದು ನೋಡಿ. ಯಾರು ತಪ್ಪು ನೀವೇ ಅಂತ ಹೇಳಿ. ಇಲ್ಲ ಫಸ್ಟ್ ಕೂತಿತ್ತು ಯಾರು? ಅಬ್ಬ ನೋಡಿ ಇಷ್ಟು ನೋಡಿ. ಈ ವ್ಯೂ ಚೆನ್ನಾಗೈತಾ? ಇದು ನೋಡಿ, ಇದು ಮುಂದೆ ಗಾಳಿ, ಅದು ಧೂಳು ಬರುತ್ತೆ. ಯಾವ 1 2 3 ಹೇಳಕ್ಕೆ ಬರುತ್ತೆ ನಮಗೆ. ಹೆಂಗೆ 1 2 3 ಹೇಳ್ತೀವಿ? 1 2 ಫಸ್ಟ್ ಹೇಳಿದ್ದಾರೆ. ಫಸ್ಟ್ ಹೇಳಿದ್ದು ನನಗೆ 2 ನಾವೇ ಬರಂಗಾದ್ವಿ. ಹಾಂ, ಏನೂ ಮಾಡೋಕ್ಕಾಗಲ್ಲ.
ಹೆಣ್ಮಕ್ಳು ಪಾಡು ಬಂದು ನಾವೇ ಕುತ್ಕೊಳಂಗೆ ಆಯ್ತು ಇಲ್ಲಿ ಈಗ ರೋಡಲ್ಲಿ ಕುತ್ಕೊಂಡು ನೋಡಬೇಕು ಸವಾಸ ಮಾಡಿದ್ರೆ. ನನ್ನ ಕಣ್ಣೇನು ಸಖತ್ ರೆಡ್ ಆಗಿಬಿಟ್ಟಿದೆ ನೋಡಿ. ಡಿಸ್ಟಿಗೆ ಡಾಕ್ಟರ್ ತೋರಿಸ್ಬೇಕು. ಇವರು ಏನೋ ನಮ್ಮ ಬಗ್ಗೆ ಕೇರೇ ಮಾಡಲ್ಲ. ಕಮೆಂಟಲ್ಲಿ ಬೈರಿ ಗೈಸ್, ಬಗ್ಗೆ ಕೇರೇ ಮಾಡಲ್ಲ ಕಮೆಂಟಲ್ಲಿ ಬೈರಿ ಗೈಸ್. ಎಲ್ಲ ಕಣ್ಣಿಗೆ ಹಿಂಗೆ ಆಗೈತೆ, ಏನಾದ್ರು ಕೇಳ್ತಾ ಇದೆಯಾ ನೋಡೋಣ ಗೈಸ್. ಇವತ್ತು ತಂದು ಹಾಕ್ತಾಳ ನೋಡೋಣ. ಹಾಂ ನೋಡೋಣ. ನಾನು ತಂದಾಕ್ಬೇಕಂತೆ. ಇನ್ನು ಯಾರು ತಂದು ಹಾಕ್ತಾರೆ? ಇನ್ನು ಯಾರು ತಂದು ಹಾಕ್ಬೇಕು ಗೈಸ್? ಇವರೇ ಅಲ್ವಾ ಗೈಸ್? ನಮ್ಮದು ಲಿಯೋ ಹೆಂಗವಳೆ ನೋಡಿ ಗಾಯ್ಸ್. ಗುಜಿಮಿ ಅಂತವಳೆ. ನಾನು ಬಿಟ್ಟು ತಿಂತಾ ಇರೋದು ನ್ಯಾಯನ ನೋಡಿ. ನಾವೇನೋ ತಿಂದ್ಬಿಟ್ರೆ ಹೆಂಗೆ ಕೇಳ್ತಾರೆ ಗೊತ್ತಾ? ಇದ್ದಳು ನೋಡಿ. ಕೋಲ್ಡ್ ಕಾಫಿ ಅವ್ರದ್ದು ಫುಲ್ಲುದ. ಅವ್ರಿಗೆ ನನ್ನ ಕೈ ಹಾಕಿದ್ರೆ ನನಗೆ ಅವ್ರ ಕೈ ಹಾಕಂಗಿಲ್ಲ. ಮಾಡ್ತಾರೆ. ನಾನೇ ಕೈ ಹಾಕಿದ್ದೀನಿ. ಇದೇ ವುಮೆನ್ಸ್ ಅಂದರೆ ಎಷ್ಟು ಏನಿಲ್ಲ. ಬಟ್ ಫೈನ್ ಮಾಡಿ ಪಿಜ್ಜಾ ಬಂದಿದೆ. ಪಿಜ್ಜಾ ತಿನ್ನೋ ಗಾಯ್ತು. ಮಿಕ್ಕಿದ್ದು 2 ಪೀಸ್ನ ಪಾರ್ಸಲ್ ಮಾಡಿಸಿ ನೋಡಿದ್ದೀನಿ. ನನ್ನ ಕಾಲಿಗೆ ಇದ್ದೀನಿ, ಅದನ್ನು ಉಳಿಸೋಳಿಂದ ಹೇಳು ಬರೀ ವೇಸ್ಟ್ ಮಾಡೋದು. ಗೊಜ್ಜೆ ಮಾಡ್ಕೊಂಡು ತಿಂತಿರೋದ, ಗೊಜ್ಜೆ ಮಾಡ್ಕೊಂಡು. ಹಾಂ ಡೀಸೆಂಟ್ ಡ್ಯಾನ್ಸ್ ಎಷ್ಟು ನೋಡಿಲಿ. ಕೈ ನೋಡಿ ನೋಡಿ, ಕೈ ತೋರಿಸು ನೋಡಿ ಗೈಸ್. ಅನ್ಡೀಸೆಂಟ್ ಪಾರ್ಸಲ್ ಅದು ಪೇ ಮಾಡ್ತೀವಿ. ಪೇ ಮಾಡ್ಕೊಳ್ಳಿ. ನಾನು ಪಾರ್ಸಲ್ ನೋಡಿ ಕೈ ಹಿಡ್ಕೊಂಡು ಹೋಗ್ತಾಯಿದ್ದೀನಿ. ಮತ್ತೆ ಮನೆಗೆ ಹೋಗಿ ನೋಡಿ ಎಸಿಯ ಬಿಲ್ ಒಳಗೆ ಫೇಮಸ್ ಇತ್ತೆ. ಬಿಲ್ ಇಂಕೆ ಫೇಮಸ್ ಇತ್ತೆ. ಮನೆಗೆ ಓಡೋ ಹಾಯ್. ಗಲೀಜು ಮಾಡ್ಕೊಂಡು ಗುಮ್ಮೀಶು. ನಾನು 3 ದಿವಸದಿಂದ ಜಾಸ್ತಿ ರೆಸ್ಟೇ ಮಾಡಿರಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡ್ತಿದ್ವಿ ನಾವು ಫೋನ್ ಅವರ. ಪ್ರ್ಯಾಂಕ್ ಫೇಲ್ ಆಗ್ಬಿಡ್ತು ಗಾಯ್ಸ್. ಸಾಕಾಗಿ ರೆಸ್ಟ್ ಮಾಡಿ ಎಷ್ಟು 2 ಗಂಟೆ ಮಲಗಿದವರು ಇಷ್ಟು 7 ಗಂಟೆಗೆ ಎದ್ದಿದ್ದೀವಿ ಗಾಯ್ಸ್. ನೀನು ಬೇಗ ಅವಳು ಮಲಗೆ ಇಲ್ಲ ಅಲ್ವಾ? ಆಮೇಲೆ ಬಂದು ಮಲಗಿದವಳು. ನನಗೆ ನೋಡಿ ಕಣ್ಣು ಫುಲ್ ರೆಡ್ ಆಗಿದೆ ಅಂತ ಬೇರೆ. ನನಗೆ ಅದೇನೋ ಇದು ತೊಗೋಬೇಕು, ಏನೋ ಡ್ರಾಪ್ ತೊಗೋಬೇಕು. ಮನೆಗೆ ಐಟಮ್ ತೊಗೋಬೇಕಾಯ್ತು ರಾಜೇಶ್. ಅವೆಲ್ಲ ತೊಗೊಳಕ್ಕಿಂತ ಹೋಗ್ತಿದ್ದೀವಿ. ಮನೆಗೆ ಹೋಗೋಣ ಅಂತ ಇನ್ನು ಯಾರೋ ಬಂದು ನೋಡ್ಕೊಂಡು ಐಟಮ್ ತೊಗೊಳ್ಳೋಣ ಫಸ್ಟು. ಫ್ರೆಂಡ್ ಗಡಿ ಹೋಗ್ತಿದ್ದೀನಿ ಈಗ. ಯಾರೋ ಐಟಮ್ ಇಟ್ಟು ಬರೋಕ್ಕಾಗಲ್ಲ ಅಂತ ಹೀಗೆ ಫ್ಯೂಲ್ ಹಾಕ್ಸ್ಬೇಕಾಗಿತ್ತು. ಸೊ ಅದಕ್ಕೆ ಫ್ಯೂಲ್ ಹಾಕ್ಸ್ತಿದ್ದೀನಿ. ಮನೆಗೆ ಫ್ಯೂಲ್ ಹಾಕ್ಸ್ಕೊಂಡು ಒಂದು 50 ಹಾಕಿ ಸಾಕು. ಈಗ ಇದಕ್ಕೆ 50 ಹಾಕಿದ್ರೆ ಬೇಜಾರು ನೋಡ್ಬೋದು ಗೈಸ್. ಇದನ್ನ ತೊಳಿಸಿಲ್ಲ ನೋಡಿ, ಏನೂ ತೊಳಿಸಿಲ್ಲ. ಈ ಗಾಡಿ ಬಗ್ಗೆ ವೀಡಿಯೋ ಮಾಡೋಣ ಪ್ಲ್ಯಾನ್ ಮಾಡಿದ್ದೆ, ಮಾಡೋಕ್ಕೆ ಆಗಿಲ್ಲ. ಈಗ ನಾನು ಇಲ್ಲೇ ಗಾಡಿತ ನಿಂತಿದ್ದೀನಿ. ಆಲೇ ಬಿಟ್ಟು ಇಷ್ಟೇ. ಅವಳು ಹಿಂದೆ ಮುಂದೆ ಯಾರು ಬಂದವ್ರೆ ಏನು ನೋಡೋಲ್ಲ, ನಡ್ಕೊಂಡು ಹೋಯ್ತಾ ಇರೋದೇ ಅದಂಗೆ ಇಷ್ಟಾಗಿ. ಅಯ್ಯೋ ಏನು ಬುದ್ಧಿ ಕಲ್ತವ್ರೆ. ಆದರೂ ಇವರು ಒಳ್ಳೆ ಬುದ್ಧಿ ಕಲಿಯಲ್ಲ ಕಲಿಸೋರು. ಈಗಲೂ ಹಂಗೆ ಓಡೋಗಲ್ಲ. ನಾನು ಬರೋದೇ ತರ್ತೀನಿ, ಅದನ್ನು ಅಲ್ಲಿರ್ತೀನಿ. ಅಲ್ಲೇ ಮುಂದೆ ಓಡ್ತಾ ಇರ್ತಾಳೆ. ಅಲ್ಲೇ ಪಿ ಟಿ ಉಷಾ ಹೊಡೆದಂಗೆ ಟ್ಯಾಕ್ಸ್ ತಗೊಳ್ಳೋದೇ ಕೆಲಸ ಮಾಡಬೇಕಾಗ್ತದೆ. ರಾಣಿ ತೋರಿಸ್ತಾರೆ. ಅಲ್ಲಿ ರಾಣಿ ಹಂಗೆ ತೋರಿಸಿರೋದು. ಬನ್ರಿ ಇಲ್ಲಿ ಬರಲ್ಲ ಗಾಯ್ಸ್. ವಿಡಿಯೋ ಹಿಡಿದ್ಬಿಟ್ರೆ ನಮ್ಗೆ ವಿಡಿಯೋ ಹಿಡಿದ್ರೆ ಬರಲ್ಲ. ಬನ್ನಿ ಮೇಡಮ್, ಬನ್ನಿ ಈ ಕಡೆ. ಹಾಂ, ಏನು ಸಮಾಚಾರ? ಏನು ಹಿಂಗೆ? ನಾವೇನು ಚಿನ್ನದೊಳಗೆ ಬಂದ್ವಾ? ಟೈಮ್ ಬಿಡೋದ ತಗೊಳ್ಳಿ. ಏನೇನು ತೋರಿಸ್ಬೇಕು ಅಂತ ತೋರಿಸ್ತೀನಿ. ಎಲ್ಲನೂ ಟ್ರೈ ಮಾಡೋಕ್ಕಾಗಲ್ಲ. ನನ್ನ ಕಣ್ಣು ಬೇರೆ ಫುಲ್ ರೆಡ್ ಆಗ್ಬಿಟ್ಟಿದೆ. ಸಜೆಷನ್ ತಗೊಳ್ಳೋಣ. ಕಣ್ಣಿಗೆ ಕಾಯ್ತಲ್ಲ, ಏನು ಮಾಡಬೇಕು? ಚಾಫ್ಟ್ ಕೇಳಪ್ಪ ತೊಗೊಳಕ್ಕೆ ಹೇಳ್ತಿದ್ದೀನಿ. ಈಗ ಸುಮ್ಮನೆ ತೊಗೊಂಡೆಲ್ಲ ಪಟ್ಟಣ ವೇಸ್ಟ್ ಮಾಡಿರ್ತಾಳೆ. ಸೊ ಅದಕ್ಕೆ ಇವಾಗ ಕಮ್ಮಿ ತೊಗೊಳಕ್ಕೆ ಹೇಳ್ತೀವಿ. ರಾಣಿ ಅಕ್ಕ ನಮ್ಮ ಬ್ಲಾಗಲ್ಲಿ ಬರಲ್ಲ ಅಂತ ಕಮೆಂಟ್ ಮಾಡಿ ಗೈಸ್. ರಾಣಿ ಅಕ್ಕನ ಸಬ್ಸ್ಕ್ರೈಬರ್ಸ್ ಬಿರಿಯಾನಿ ರೆಸಿಪಿ ಹೇಳಿ ಬ್ಲಾಗಲ್ಲಿ. ಹಾಂ ಮತ್ತು ಯೂಟ್ಯೂಬರ್ ಆಯ್ತು ಅಂತಿದ್ರಿ ಗೈಸ್. ಯೂಟ್ಯೂಬರ್ ಆಯ್ತಿರುತ್ತೆ ಗೈಸ್. ಇವರು ಆಯ್ತು ಯೂಟ್ಯೂಬರು ಆಗುತ್ತೆ. ಕನ್ಸಿಸ್ಟೆನ್ಸಿ ಹಾರ್ಡ್ ವರ್ಕ್ ಇದ್ರೆ ಏನು ಬೇಕಾದ್ರೂ ಆಗ್ಬೋದು. ನಿಮಿಷ ಸಬ್ಸ್ಕ್ರೈಬ್ ಮಾಡಿ ಗೈಸ್. ರಾಣಿ ವ್ಲಾಗ್ಸ್, ಮಹಾರಾಣಿ ವ್ಲಾಗ್ಸ್. 10 ನಿಮಿಷ ಆಯಿತು. 10 ನಿಮಿಷದಿಂದ ಬರೀ ಇದೇನೆ ಒಂದೇ ಒಂದಿಷ್ಟು ನೋಡಿ. ಒಂದಲ್ಲ, ಒಂದು 4 ಐಟಮ್ ಅಷ್ಟೇ. 10 ನಿಮಿಷದಿಂದ ಹುಡ್ಕಾ ಆಡ್ತಿರ್ತಾಳೆ.
ನನಗೆಲ್ಲ ಯಾರೋ ಪೇರೆಂಟ್ಸ್ ಎಲ್ಲ ಸಿಕ್ಕಿದ್ರು, ಸ್ವಲ್ಪ ಸಿಕ್ಕಿದ್ರು, ಮಾತಾಡ್ತಿದ್ದೆ. ಬಟ್ ಒಬ್ಬೊಬ್ಬರು ಲಾಗೋ ಬರೋದು ಶೇರ್ ಮಾಡ್ತಾರಲ್ಲ, ಸೊ ಅವ್ರು ತೋರಿಸೋಕ್ಕಾಗಲ್ಲ. ನೋಡಿ ಇಲ್ಲಿ ಏನು ತೊಗೋಬೇಕಂತ ತಗೊಳ್ಳಿ ಅಂತ ಅಂದರೆ ಏನೇನೋ ತೊಗೋತಾ ಇರೋದು ಇಷ್ಟು ಬೇಕು. ಬಟ್ ಎಷ್ಟು ಐಟಮ್ ಮುಗಿಸ್ರಿ ಅಂತ ಇದ್ದೀನಿ, ಮುಗಿಸ್ತಾ ಇಲ್ಲ ಮೇಡಮ್. ಅವಾಗ ಎಡಿಟಿಂಗ್ ಇತ್ತು, ಇಲ್ಲೇ ನಿಂತ ಮಾಡ್ತಿದ್ದೆ. ಇಲ್ಲಿ ನೋಡಿ ನಾಯಿ ಥರ ಹೇಳ್ಕೊಂಬೋಯ್ತು ನಾನು. ಹೆಂಗೆ ಆಯ್ತು ಬಿಡು ಬರ್ತೀನಿ ನಾನು. ಈಗ ನಾಯಿ ಥರ ಹೇಳ್ಕೊಂಡ್ರೆ ಹೆಂಗೆ ಗತಿ ನಂದು? ಹಾಂ ಏನ್ರಿ ಮೇಡಮ್ ಎಲ್ಲ ಹೆಂಗೆ ಆಗ್ತಿದ್ದಾರೆ ಅಂತ ಒಳಗೆ ಬಂದೊಳಗೆ ಕೈ ತೋರಿಸಿಲಿ ನೋಡಿಗೆ ಗಾರಿ ಕೆಲಸ ಮಾಡಕ್ಕೆ ಬಂದಿರೋದ ತೋಳೆ ಎಲ್ಲ ಆಗೈತೆ ಮಂಗ. ಇದೇನಿದು ನೋಡಿ, ಇದೇನು ತಗೋಬೇಕಂತೆ. ಹಾಂ ಗ್ಲಾಸ್ ಬಾಟ್ಲು ಹುಷಾರು ಇಟ್ಕೋಬೇಕು. ಹಾಂ ಜ್ಯೂಸ್ ಕಿಸ್ ಕುಡಿಯಕ್ಕೆ ಬೇಕಾಯ್ತು, ತಗೋತೀಯಾ? ನೋಡಿ ಬಿಡಿಸ್ಕೊಂಡಲ್ಲಿ ಅಲ್ಲಿ ಮಡಗ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದೀವಿ. ಇದರಲ್ಲಿ ಮತ್ತು ಇದರಲ್ಲಿ 2 ಅಪ್ಪರು ಲಿಫ್ಟೇ ವರ್ಕ್ ಆಗ್ತಿಲ್ಲ. ಇದು ಇದರಲ್ಲಿ ತೊಗೊಂಡ್ಬಿಟ್ಟಿದ್ದೀನಿ, ಮಡಗಿದ್ದೀನಿ. ಅವ್ರು ಬಿಟ್ಟಿದ್ದೀನಿ, ಏನಾರು ತೊಗೊಂಡು ಶಾಪ್ ಮಾಡ್ಕೊಂಡ್ಬಂದಿದ್ದೀನಿ. ಆರಾಮಾಗಿ ಎಲ್ಲ ಬಾಗಿ ವೇಟ್ ಮಾಡೋಣ. ದೇಶದಲ್ಲಿ ಒಬ್ರು ಕೈ 7 ಜನ ಇರ್ತಾರೆ ಅಂತ ಗಾಬರಿ ಆಗ್ಬಿಟ್ಟೆ. ಅಯ್ಯೋ ನೀವೇನು ಸೇಮ್ ಇದ್ರಲ್ರಿ, ಹೆಂಗೆ ಬಬ್ಬಮ್ಮ ನೋಡಿ ಗೈಸ್ ಇಲ್ಲಿ ಇದು ಮುಗ್ಬಿಡ್ತು. ಇಲ್ಲಿ ನೋಡಿ ಗೈಸ್ ಇಲ್ಲಿ ಸೇಮು. ಇಲ್ಲಿ ನೋಡಿ, ಅಯ್ಯೋ ಇನ್ನೊಂದು ತೆಗಿ. ಈ ಕಡೆ ಇಲ್ಲ, ಈಗ ತೆಗೀರಿ. ಉಪ್ಪು ನನಗೆ ಏನು ಥರನೇ ಇರೋದು. ನೀವೇ ಕಮೆಂಟ್ ಮಾಡಿ ಗೈಸ್ ಅಂತ ನೋಡಿದ್ರು ಫೋಟೋನ. ಅವ್ರು ನೋಡಿ ಹಂಗೆ ಗಾಬರಿ ಆಗ್ಬಿಟ್ರು. ಹಾಂ ಫ್ಲೋರ್ ಮುಗಿತು, ಸೆಕೆಂಡ್ ಫ್ಲೋರ್ ಮುಗಿತು, ಲಾಸ್ಟ್ ಫ್ಲೋರ್ ಒಂದೇ ಒಂದು ಮುಗಿಸ್ಬಿಟ್ರೆ ಫೈನಲ್ ಮುಗ್ದಂಗೆ. ಲಾಸ್ಟ್ ಫ್ಲೋರ್ ಒಂದ್ಸಲಿ ಹೋಗ್ಬಿಟ್ಟನೆ ಇವಾಗ ಎಲ್ಲ ನಡೆಯುತ್ತೆ. ಬಾ ಫಸ್ಟ್ ಸೆಕೆಂಡ್ ಫ್ಲೋರ್ ಮುಗಿತು ಗೈಸ್. ಈಗ ಲಾಸ್ಟ್ ಫ್ಲೋರು ಇಲ್ಲಿ ಸಿಕ್ಬಿಡ್ತೀನಿ. ಲೆಟಣಿಗೆ ನನಗೆ ಹೊಡೆಯೋಕ್ಕೆ ಅದು ತಗೊಳ್ಳೋದು. ನೀನು ಲೆಮನ್ ಜ್ಯೂಸ್ ಮಾಡಿ ಕುಡಿಬೋದು. ಇದು ಚಾಯರ್ ನೋಡಿ ತಗೋ, ಡ್ಯಾಮೇಜ್ ಆಗಿರ್ಬಾರ್ದು. ಬೇರೆ ಇದೆ ನಮ್ಮ ಅಕ್ಕಂದು, ಅವ್ರಿಗೆ ನಮ್ಮ ಬರ್ಡೇ ಸೆಲೆಬ್ರೇಷನ್ ಬರಬೇಕು, ಕೇಕ್ ಕಟ್ ಮಾಡಿಸ್ಬೇಕು. ನನಗೆ ಅಕ್ಕ ಆಯ್ತು, ಹಂಗೆ ಅಕ್ಕನೇ ಆಗೋದು ನನಗೆ. ಅವಳಿಗೆ ಅಕ್ಕ ಆಗುತ್ತೆ, ನನಗೆ ಅಕ್ಕ ಅಂತಿರೋದಕ್ಕಿಂತ ಮಾಡ್ಕೊತಾವಳು. ಅವಳು ನನಗೆ ಅಕ್ಕಿ ಆಗಲ್ಲ, ನನಗೆ ಅಕ್ಕನೇ ಆಗೋದು, ನಿನಗೆ ಅಕ್ಕಿ ಆಗೋದು. ಇದು ಪಾತ್ರೆ ತೊಳೆಯೋದು. ಹಾಂ ನೀನು ತೊಳಿತೀಯಾ? ನೀನು ತೊಳಿ. ಇಬ್ಬಡಿಗೆ ಬೇಕಾಗುತ್ತೆ ಇದೊಂದು ಜೆಟ್ ಗೀಡ್ ಎಲ್ಲ ಹಾಕೋಕ್ಕೆ. ಇಲ್ಲ ಪ್ರೆಸ್ ಇರಂಗಿದೆ ಗೈಸ್. ಇದು 79 rupees ಪ್ರೆಸ್ ಅಲ್ಲ, ಹಂಗೆ ಪ್ಲಾಸ್ಟಿಕ್ದಲ್ಲ. ತೊಗೊಂಬಿಡು, ಬೇಗ ಹೋಗುತ್ತೇನೆ. ಇದು ಏನು ಕೇಳಿದ್ದು? ಬಾಂಡ್ಲಿ ಕುಕ್ಕರ್ ಎಲ್ಲ ಇಟ್ಟಾಗ ಹೋಗುತ್ತಲ್ಲ, ಇರಲಿ ಇದು ಫ್ಲಾಸ್ಕ್ ಇದು ಮಾಡೋಕ್ಕೆ. ಬಂದು ಐಟಮ್ ಒಳಗೆ ಬಂದರೆ ಕೊಂಬೆ ತೊಳಗೆ ಬರ್ತಾರೆ ಬಿಡು. ಚೆನ್ನಾಗಿರೋದು ದೊಡ್ಡದಕ್ಕಿಂತಲ್ಲ. ನೆಕ್ಸ್ಟ್ ಇಯರ್ ಕೊಡ್ಸೋಣ ಗೈಸ್, ಸರ್ ಈ ಇಯರೇ ಕೊಡ್ಸೋಣ. ಗೈಸ್ ಇಯರ್ ಮುಗಿದೋಗ್ಬಿಟ್ಟಿದೆ ಗೈಸ್. ಇಬ್ರಿಗೂ ಒಂದೊಂದು ಚೆನ್ನಾಗಿದೆ, 2 ತೊಗೊಳ್ಳೋಣ. ಈ ಮಾರ್ಟಲ್ಲಿ ಡ್ರೆಸ್ಗಳು ಮಡಗಿರ್ತಾರೆ, ನಮಗೊಂದು ಮಡಗಲ್ಲ ಗೈಸ್. ಮೇನ್ಸ್ ವೇರಲ್ಲಿ ಚೆನ್ನಾಗಿರೋದೊಂದು ನನಗೆ ಇವಾಗಲೂ ಗಿಲ್ಟಿದೆ. ನೋಡಿ ಸ್ಲಿಪ್ಪರ್ಗಳು ನೋಡಿ ಅಂತ ಮಾಡಿದ್ದಾರೆ. ಗಂಡು ಮಕ್ಳಿಗೆ ಏನು ಬೆಲೆನೇ ಇಲ್ವಾ? ನೋಡಿ ಗೈಸ್ ಕಣ್ಣು ಜಾಸ್ತಿ ರೆಡ್ ಆಗಿಬಿಟ್ಟೈತೆ, ಉರಿತೈತೆ. ಬೇಕಾಯ್ತು ಗೈಸ್, ನನಗೆ ಇಸ್ಕೊಳ್ಬೇಕಿತ್ತಲ್ಲ. ನಿಮ್ಮ CFK ಫ್ಯಾಷನಲ್ಲಿರುತ್ತೆ, ಅದು ತೊಗೊಳ್ಳೋಣ. ನೋಡಿ ಥರ ಪ್ರಮೋಷನ್ ಮಾಡ್ತಾಯಿದ್ದೀನಿ ನಿಮ್ಮ ಅಂಗಡಿನ. ಕಾಂಬೋ ಎಷ್ಟಿದೆ ಗೈಸ್ ನನಗೆ ಇದರಲ್ಲಿ ನೀರು, ಇದರಲ್ಲಿ ಪಲ್ಯ, ಸಾರು, ರೈಸು, ಸ್ಪೂನ್ ಕೊಟ್ಟವ್ರೆ ಗೈಸ್. ಸಕ್ಕದಾಗೈತಲ್ಲ. ಏಕೆ ತಗೊಂಡ್ರೆ ಇದು ತಗೋತೀವಿ. ನಿಮಗೆ ಏನು ತೊಗೊಳ್ಳೋಲ್ಲ, ಶೋ ಮಾಡಬೇಕಾಗುತ್ತೆ. ನೋಡೋಣ ಒಂದು ಕೂಲರ್ ಏನು ಪ್ರೈಸ್ ಇದೆ. ಕೂಲರ್ ಏನು ಪ್ರೈಸ್ ಇದೆ ಬ್ರೋ? ಚೆನ್ನಾಗಿದೆ, ಚೆನ್ನಾಗಿದೆ ಇದು. ಮೊನ್ನೆಯಿಂದ ಜಿಮ್ ಕ್ಲೀನ್ ಮಾಡಿದ್ಮೇಲೆ ತೊಗೊಳ್ಳೇಬೇಕು, ಮಾಡಬೇಕು ಅಂತ ಆಸೆ. ಮಾಡುವ ಮನೆಯೆಲ್ಲ ಫುಲ್ ಫಿನಿಶಿಂಗ್. ತಾಳ್ಮೆ ಅನ್ನೋದು ಇಲ್ವಲ್ಲ ನಿನಗೆ? ಹಾಂ ಲಾಸ್ಟ್ ಶಾಪಿಂಗ್ ಬಟ್ಟೆ ಒಂದು ತೊಗೊಂಡು ಈ ಚೆನ್ನಾಗಿ ನೋಡಿದ್ದು. ಅದೇ ಗಲೀಜಾಗುತ್ತೆ ಅದು ನೋಡಿ. ನನ್ನ ವರ್ಷಕ್ಕ ಹಾಂ ಮಕ್ಕಳು ಇದೇನು ಏನು ಮುಟ್ರೆ ಏನು ಹೇಳ್ತಿದ್ದು? ರೋಬೋಟಿಕ್ಕು ಇಷ್ಟ ಕಲೆಕ್ಷನ್ ಮಾಡಬೇಕಂತ ಆಸೆ. ರೋಬೋಟು ನೋಡಿ, ಇಲ್ಲಿ ಇದೆ ರೋಬೋಟು. ಕಾರು ಓಕೆ. ಇಷ್ಟೇನಾ ಇದು? ಏಯ್ ಬೇಡ, ಬೇಕಾ? ಬಾಮ ಸಖತ್ ಕಷ್ಟ, ಸಖತ್ ಕಾಯಿಸ್ತಾರೆ, ಸಖತ್ ಸುಸ್ತಾರೆ. ನಾನು ಬೇಡ ಆಗಿದೆ. ನಾನು ಮಧ್ಯಾಹ್ನ ತಿಂಗಳು ಊಟ ಮಾಡಲ್ಲ, ನೆಟ್ಕೊಂಡು ಟೇಸ್ಟ್ ಇದೆ. ಈ ಕಣ್ಣಿಗೆ ಡ್ರಾಪ್ ಹಾಕ್ಬೇಕು.
ನೋಡಿ ಮಾಡ್ರೆ ಸೀಲಿಂಗ್ ಎಲ್ಲ ಹೊಂಟು ಹೋಗ್ಬಿಟ್ಟಿದೆ ಗೈಸ್. ಇದು ಮಾಡ್ಕೊಡೋದೆಲ್ಲ ಬರೋಕ್ಕೆ ಭಯ. ನಾನು ಇಂಗ್ಲೀಷ್ ಮೂವಿ ನೋಡ್ತೀನಿ, ಅದೇ ಮಾತಲ್ಲೇ ಫುಲ್ಲು ಫೈಟಿಂಗ್ ಹಿಂಗೆ ಒಂಥರ ಇಲ್ಲ ಆಗಬೇಕು ಅಂತ ಒಂಥರ ಚಾನ್ಸ್ ಇರೋದು. ಟ್ರೆಂಡ್ ಬರೋಕ್ಕಿಂತ ಯೂಸ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡ್ತೀವಿ ನೋಡಿ. ಕುಡಿ ಒಂದು ಆಫರ್ ಪ್ರೈಸ್ ಅಂತ ಎರಡು ಒಂದೇ ಇದೇ ದೊಡ್ಡ ಕಾಣ್ತಿದೆ. ಒಂದು ತೊಗೊಂಡು ಹೋಗುವ ಈಗ ತುಂಬ ಯೂಸ್ ಆಗುತ್ತೆ ಗೈಸದು, ಅದಕ್ಕೆ ತೊಗೊಂಡಿದ್ದೀನಿ. ನೀವು ಏನಾರ ನಿಮ್ಮ ಫ್ಯೂಚರ್ಗೆ ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ ಎಲ್ಲ ಶಾಪಿಂಗ್ ಎಲ್ಲ ಮುಗಿಸಿ ಈಗ ಬಿಲ್ ಸೆಕ್ಷನಿಗೆ ಬಂದಿದ್ದೀವಿ. ಬಿಲ್ ಮುಗಿಸ್ಕೊಂಡು ಶಾಪ್ ಮುಗಿಸಿದ್ವಿ ಈಗ. ಎರಡು ನಮ್ಮದೇ ಇಷ್ಟು ಶಾಪ್ ಮುಗಿಸಿ ಇವರೇ ಅವರೆಲ್ಲ ಇವರು ತಗೊಂಡು ನೋಡಿ. RF ತಂದುಬಿಟ್ಟಿದ್ವಿ ನಮ್ಮ ಗಾಡಿ. ಅಯ್ಯೋ ಆಯ್ತು RF ತಂದ್ಬಿಟ್ರೆ ಆಯ್ತಿರಲಿಲ್ಲ, ಅದಕ್ಕೆ ಬೈಕಲ್ಲಿ ಅದರಲ್ಲೇ ಬರೀ ಸಾಕ ಅದರಲ್ಲಿ ನನ್ನೇ ಕಣ್ಣು ಬರ್ಕೊತೀನಿ ಅಷ್ಟೊಂದು ಬನ್ನಿ ಹೊರಡೋಣ. ಈಗ ನಮ್ಮ ಬರ್ಡೇ ಪಾರ್ಟಿ ಬೇರೆ ಹೋಗಬೇಕು. ಅದಕ್ಕೆ ಒಂದು ಮೆಡಿಕಲ್ ಸ್ಟೋರಿಗೆ ಬಂದಿದ್ದೀನಿ. ಈಗ ಬನ್ನಿ ಬೇಡ ಮಾಡ್ಬೇಕು. ಅವರಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಬರ್ಡೇ ಪಾರ್ಟಿ ಬನ್ನಿ ಕೇಕ್ ತೊಗೊಂಡು ಹೊರಡೋದು. ಕೇಕ್ ತಗೊಂಡು ಕೇಕ್ ಶಾಪ್ಗೆ ಬಂದಿದ್ದೀವಿ. ಕೇಕ್ ಶಾಪ್ ನಾನು ಚೆನ್ನಾಗಿರೋದು ಕ್ಯೂಟಾಗಿರೋ ಒಂದು ಕೇಕ್ ತೊಗೊಂಡು ಇಟ್ಕೊ. ರೆಡ್ ವೆಲ್ವೆಟ್ ಚಾಕ್ಲೇಟ್ ಪ್ಲ್ಯಾನ್ ಮಾಡ್ತೀನಿ. ಇದು ಯಾಕೆ ಬೇಕದು? ಸ್ಟ್ರಾಬೆರಿ ಕೇಕ್ ತೊಗೊಳ್ಳಿ ಪ್ಲ್ಯಾನ್ ಮಾಡಿದ್ದೀನಿ. ಸ್ಟ್ರಾಬೆರಿ ಕೇಕ್ ತೊಗೊಂಡು ಕೇಕನ್ನು ಆರ್ಡರ್ ಮಾಡಿ ಏನಾರು ಒಂದು ಅಡ ಬಂದಾಗ ಏನಾರು ಒಂದು ರೇಟು ಈಗ ಕೇಕ್ ಪಾರ್ಸಲ್ ಆಯಿತು. ನಮ್ದೆಲ್ಲ ಆಗ್ತದೆ ಸೇರ್ತಾರೆ ಮೋಯಿ ನೇಮ್ ಏನು ಬರೆದು ನೋಡೋಣ. ಶ್ವೇತಾ ಚೆನ್ನಾಗೈತೆ. ಓಕೆ ಬ್ರೋ ಬಂದ್ಬಿಟ್ಟು ನಾನು ಯಾರಪ್ಪ ಡ್ಯಾನ್ಸ್ ಮಾಸ್ಟರ್ ಅಂತ ನೋಡ್ತಾ ಇದ್ದೀನಿ. ಅದೇ ಗಾಬರಿ ಆಗ್ಬಿಟ್ಟು. ನಿಮ್ಗೇನು ಗೊತ್ತು? ಹಾಂ ಎಲ್ಲ ನೋಡ್ತೀರಾ, ಎಲ್ಲ ವಿಡಿಯೋ ನೋಡ್ತೀರಾ, ಲೈಕ್ ಮಾಡ್ತೀರಾ? ಕ್ರೇಜ್ ಫನ್ ಮಾಡಿತ್ತು ಬೇಡ ಹೇಳೋದು ಫ್ಲಾಪ್ ಆಗ್ಬಿಡ್ತದೆ. ಈಗ ನಾವು ಕೇಕ್ ತೊಗೊಂಡಿದ್ದೀವಿ ಗೈಸ್. ಮತ್ತು ಇನ್ನೊಂದು ಹೆಂಗೆ ಗೊತ್ತಾ, ಆ ಮೆಡಿಕಲ್ ಅಂತ ಗೊತ್ತಮ್ಮ, ಆ ಬೇಕ್ರಿಗೆ ಹೋದರೆ ಅಲ್ಲಿ ಹುಡುಗರು ಎಷ್ಟು ಟ್ರೀಟ್ ಮಾಡ್ತಿರ್ಬೋದು. ಸಕ್ಕರೆ ಖುಷಿ ಆಗ್ತಿರುತ್ತೆ. ನೀವು ವಿಡಿಯೋ ಮಾಡ್ತೀರಾ ವಿಡಿಯೋ ಮಾಡ್ತಾರೆ ಸಕ್ಕರೆ ಮಾಡ್ತೀರಾ ಒಬ್ಬರು ಅವರು ಅಂತ ಖುಷಿ ಆಗುತ್ತೆ. ಬನ್ನಿ ಕೇಕ್ ತೊಗೊಂಡಾಯ್ತು. ಈಗ ಮನೆ ಹೋಗಿ ಕೇಕ್ ಕಟ್ ಮಾಡ್ತೀವಿ. ಈಗ ನಾವು ಬರ್ಡೇ ಮನೆಗೆ ಬಂದಿದ್ದೀವಿ. ಸೊ ಬರ್ಡೇ ನೋಡಿ ಪೃಥ್ವಿ ನೋಡಿದ್ದೀರಲ್ಲ, ಇವ್ರ ಮಮ್ಮಿ ಇದೆ ಬರ್ಡೇ. ಸೊ ಬನ್ನಿ ಕೇಕ್ ಕಟ್ ಮಾಡಿಸುವ. ನೋಡಿ ಏನೇನು ನಡೀತಾ ಇದೆ ಅಲ್ಲಿ ಪಾರ್ಟಿ ಎಲ್ಲ ನಡೀತಾ ಇದೆ. ಆಮೇಲೆ ಕೇಕ್ ಕಟ್ ಮಾಡೋಕೆ ತೋರ್ಸೋಣ ನನಗೆ. ಈಗ ಕೇಕ್ ಕಟ್ ಮಾಡಿಸ್ಬೇಕಾದ್ರೆ ಸಿಗ್ತೀನಿ ನೋಡಿ. ಇವನು ಬಂದವನೇ ಆಯ್ ಮಾಡೋ. ಬನ್ನಿ ಮುಗಿಸ್ಕೊಂಡು ಕೇಕ್ ಕಟ್ ಮಾಡಿಸೋ. ಆಮೇಲೆ ನಿಮ್ಗೆ ತೋರಿಸ್ತೀನಿ ಬರ್ಡೇ ಕೇಕ್ ಕಟ್ ಮಾಡಿಸೋದ. ನನ್ನ ಕಣ್ಣಿಗೆ ಸ್ವಲ್ಪ ಏರ್ ಡ್ರಾಪ್ನ ಹಾಕೋಬೇಕಲ್ವ ನೋಡಿ. ಇಲ್ಲಿ ಪಾಪ ಮಾಡ್ತೈತಿ ಇವಾಗ ಲೆಫ್ಟು ಇದಕ್ಕೆ ಮಾತ್ರ ತೂತ ಮಾಡೋದಲ್ಲ ಹಾಕ್ಕೊಟ್ಟೆ. ಅವ್ರ ಜೊತೆಗೆ ಇದು ಪಕ್ಕದ ಬಿರಿಯಾನಿ ದೊಡ್ಡ ಗ್ರೇವಿ ಊಟ ಮಾಡುವ. ಚೆನ್ನಾಗಿದ್ದಿದ್ದು ಕೇಕ್ನ ಈ ಕಡೆ ನೋಡಿ ಇಲ್ಲಿ. ಸೊ ಈ 3 ಕೇಕು ಹೆಂಗ್ ಪೇಸ್ಟ್ ಎಲ್ಲ ನೋಡಿ ಇಲ್ಲೂ ಹಂಗ್ಲೇ. ಆಯ್ತು ಇನ್ನು ಒಂದು ಬ್ಯಾಗ್ ಮಾಡೋಕ್ಕೆ ಬಿಡೋದ. ನಿಮ್ಮ ಬ್ಯಾಗ್ ತೋರಿಸಿ ಹೆಂಗೆ ಕೇಕ್ ಕಟ್ ಮಾಡ್ತಾರೆ ತಗೊಂಡು ತಿಂತಾ ಇರೋದಾ? ಬಾಯ್ ಹೊಸ್ಕೊ ಹೋಗ್ಲಿ. ಹೊಸ್ಕೊಂಬಿಟ್ರೆ ನೀನು ಹಾಂ ನೋಡಿ. ನನಗೆ ಕೇಕ್ ಹಿಂಗೆ ಮಿಕ್ಸ್ಚರ್ಗೆ ಕೊಟ್ಟಿದ್ದಾರೆ ತಿನ್ನುವ. ಗಾಯ್ಸ್ ನಾವೀಗ ಬರ್ಡೇ ಮುಗಿಸ್ಕೊಂಡು ಮನೆಗೆ ಓಡ್ತಾ ಇದ್ದೀವಿ. ಕೇಕೆಲ್ಲ ಒಳ್ಳೆ ಊಟ ಎಲ್ಲ ಬ್ಯಾಟಿಂಗ್ ಆಯ್ತು. ಜಾಸ್ತಿ ಬ್ಲಾಗ್ ಮಾಡೋಕೆ ಹೋಗಿಲ್ಲ, ಬರೀ 3 ಮಿನಿಟ್ಸ್ ಶಾರ್ಟ್ಸ್ ಹಾಕ್ತೀನಿ. ನೋಡ್ಕೊಂಡು ಬನ್ನಿ ಈಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ನಮ್ಮ ಲಿಯೋ ಏನು ಮಾಡ್ತಾರೆ ನೋಡ್ಬಿಟ್ಟು ಗೊತ್ತಿಂಡೆ ಬ್ಲಾಗ್ನ ಹೆಂಗೆ ಮಾಡೋಣ ಅಸ್ಕೋ ಏನು ಹಾಂ ಗೈಸ್. ಬಟ್ ಇವಾಗ ನಾನು ನೋಡಿ ಬ್ಲಾಗಲ್ಲಿ ಹೇಳ್ತಿರೋದ್ರಲ್ಲಿ ಮಾಡ್ಬಿಡ್ತೀನಿ ಅಂತ ನಾನು ಏನು ತಲೆ ಗಾಯ್ಸ್. ಐಟಮ್ ತಂದಿಲ್ಲ ಅದನ್ನೀಗ ಫುಲ್ ಹೇಗೆ ಮಾಡ್ತಿದ್ದಲೆ ಮರ. ಏನು ಪ್ಲ್ಯಾನ್ ಗೊತ್ತಾಗ ಸೂಪರ್ ಪ್ಲ್ಯಾನ್. ಖುಷಿ ನೋಡಿ. ಐಟಮ್ ತಂದಿದ್ದಲ್ಲ ಈಗ ಅನ್ಬಾಕ್ಸ್ ಮಾಡಿ ಸ್ಯಾಂಪಲ್ ಅಂತಾರೆ. ಸ್ಯಾಂಪಲ್ ಇದೇನಕ್ಕೆ ಯೂಸ್ ಆಗುತ್ತೆ ನೀನು ಜಾಸ್ತಿ ಚಾಪ್ ಮಾಡೋಕೆ? ಇಲ್ಲಿ ನೋಡಿ ಗೈಸ್, ಇಲ್ಲಿ ಪಾತ್ರ ಉಜ್ಜೋದಕ್ಕೆ ಬಳೆ ಅಂತಿರೋದ. ಏನೇನು ಸ್ಟೈಲ್ ಮಾಡ್ತಾರೆ ಹುಡುಗಿರು.